ನಿನ್ನೆ ಪ್ರೀತಿಸುವೆ ಭಾಗ 93. ಸಿಸ್ಟರ್ ಪೂರ್ಣಿಗೆ ಸಾರಿ ಹೇಳಿ ಮುಂದೆ ಹೋಗುತ್ತಿದ್ದ ಇಕ್ಷಾಳನ್ನು ಸಿಸ್ಟರ್ ಪೂರ್ಣಿ ಕರೆಯತೊಡಗಿದರು. ಏನಮ್ಮ, ಸ್ವಲ್ಪ ನಿಂತ್ಕೊಳ್ಳಮ್ಮ ಅಂದಾಗ ಇಕ್ಷಾ ಹಿಂತಿರುಗಿ ನೋಡಿ, ನಾನಾ? ನೀನೇ ಕಣಮ್ಮ, ಹೇಳಿ ಏನಾಗಬೇಕಿತ್ತು? ನಿನ್ನ ಹೆಸರು ಏನಮ್ಮ? ನಿಮ್ಗೆ ಯಾಕೆ ನನ್ನ ಹೆಸರು ಬೇಕು? ನಾನು ಯಾಕೆ ನಿಮಗೆ ನನ್ನ ಹೆಸರು ಹೇಳಲಿ? ಅದು ಹಾಗಲ್ಲಮ್ಮ, ನಿನ್ನನ್ನು ನೋಡಿದ್ರೆ ನನಗೆ ಗೊತ್ತಿರೋರೊಬ್ಬರು ಇದ್ದಾರೆ, ಅವರು ನೋಡಿದ ಹಾಗೇನೇ ಆಗುತ್ತೆ, ಅದಕ್ಕೆ ಕೇಳಿದೆ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಇಕ್ಷಾ. ನಾನೀಗ ಹೋಗ್ಬೋದಾ? ಸ್ವಲ್ಪ ಇರಮ್ಮ, ಯಾಕೆ ಎಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ? ನಿನ್ನ ಅಮ್ಮ ಮತ್ತು ಅಪ್ಪನ ಹೆಸರೇನು? ಅದೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ಬೇಕಂಟಿ? ಏನೋ ವಯಸ್ಸಲ್ಲಿ ದೊಡ್ಡವರು ಹೆಸರು ಕೇಳಿದ್ರೆ ಅಂತ ಹೇಳಿದ್ರೆ ಈಗ ನನ್ನ ಅಪ್ಪ ಅಮ್ಮನ ಹೆಸರು ಕೇಳ್ತಾ ಇದ್ದೀರಾ. ಹಾಗೆಲ್ಲ ಗುರುತು ಪರಿಚಯ ಇರೋದವ್ರಿಗೆ ನನ್ನ ಪರ್ಸನಲ್ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ. ಪ್ಲೀಸ್ ಹೇಳಮ್ಮ. ನನ್ನ ಅಣ್ಣನ ಮಗಳು ಅವನಿಂದ ದೂರ ಆಗಿದ್ದಾಳೆ. ನೀನು ನನ್ನ ಅಣ್ಣನ ಥರನೇ ಇದೆಯಾ. ನಾನು ಅವನು ಕಳೆದು ಹೋಗಿರೋ ಮಗಳನ್ನು ಹುಡುಕ್ತಾ ಇದ್ದೀನಿ. ಅದಕ್ಕೋಸ್ಕರ ನಿನ್ನ ಅಪ್ಪ ಅಮ್ಮನ ಹೆಸರು ಹೇಳಮ್ಮ. ನೋಡಿ ಆಂಟಿ, ನೀವು ಹುಡುಕ್ತೀರಾ ಆ ಹುಡುಗಿ ನಾನಲ್ಲ. ಆದರೂ ನಿಮ್ಮ ಕ್ಲಾರಿಟಿಗೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಮಾಮ ಹೆಸರು ಕಾವ್ಯ, ಡ್ಯಾಡ್ ಹೆಸರು ಸುಕೇಶ್ ದೇಶಪಾಂಡೆ ಅಂತ ಹೇಳಿ ಅವರ ಉತ್ತರಕ್ಕೂ ಕಾಯ್ದೆ ಅಲ್ಲಿಂದ ಹೊರಟು ಹೋದಳು. ಇವಳ ಅಮ್ಮನ ಹೆಸರು ಕಾವ್ಯ ಅಂದರೆ ಇವಳ ಅಣ್ಣನ ಮಕ್ಕಳೇ ಇರಬೇಕು. ಕಾವ್ಯಳನ್ನು ಯಾರು ಮದುವೆ ಆಗಿದೆ ಅಂತ ಮೊದಲು ತಿಳ್ಕೋಬೇಕು. ಇದನ್ನು ಅಣ್ಣನ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಅಂದುಕೊಂಡ ಪೂರ್ಣಿ ರಾಘವ್ ಇದ್ದಲ್ಲಿ ಹೋಗತೊಡಗಿದರು. ರಾಘವ್ ನೆಲದ ಮೇಲೆ ಬಟ್ಟೆ ಹಾಸಿ ಧ್ಯಾನ ಮಾಡುತ್ತಿದ್ದರು. ಅವರ ವಾರ್ಡಿಗೆ ಹೋದ ಪೂರ್ಣಿ, ಅಣ್ಣ ಧ್ಯಾನ ಮತ್ತೆ ಮಾಡುವಂತೆ, ಮೊದಲು ನನ್ನ ಹತ್ರ ಸ್ವಲ್ಪ ಮಾತಾಡಕ್ಕಿದೆ. ಹೇಳಿ ಪೂರ್ಣಿ, ಏನು ವಿಷಯ? ನೀನು ಹೇಳ್ತಿ ಕಾವ್ಯ ಎಸೆ ತಮ್ಮನ ಮದುವೆ ಆಗಿದೆ ಅಂತ ನಾನು ನಿಂಗೆ ಹೇಳಿದ್ದೆ ಅಲ್ವಾ? ಅವರ ಹೆಸರು ಏನು ಅಂತ ಇನ್ನೊಂದ್ಸಲ ಹೇಳು. ಯಾಕೆ ಪೂರ್ಣಿ, ಈಗ ಯಾಕೆ ನಿಂಗೆ ಅವನ ಹೆಸರು ಬೇಕು? ಅಯ್ಯೋ ಹೇಳಣ್ಣ, ಮೊದಲು ವಿಷಯ ಏನು ಅಂತ ಆಮೇಲೆ ಹೇಳ್ತೀನಿ. ಅವನ ಹೆಸರು ಸುಕೇಶ್ ಅಂತ, ಎಸ್ ಐ ಮುಖೇಶ್ ದೇಶಪಾಂಡೆ ತಮ್ಮ. ನಿಂಗೊಂದು ಗುಡ್ ನ್ಯೂಸ್ ಅಣ್ಣ, ಕೇಳಿದ್ರೆ ನೀನು ಖುಷಿ ಪಡ್ತೀಯ. ಸತ್ತು ಹೋಗಿರೋನ್ಗೆ ಏನು ಗುಡ್ ನ್ಯೂಸ್ ಇರುತ್ತೆ, ನೀನೇ ಹೇಳು. ಅಯ್ಯೋ ಸುಮ್ಮನಿರಣ್ಣ, ಯಾವಾಗ ನೋಡಿದ್ರೂ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀಯ. ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನಿನ್ಗೆ ಗೊತ್ತಾ ಇವತ್ತು ನಾನು ಯಾರನ್ನು ನೋಡಿದೆ ಅಂತ? ನನಗೇನು ಗೊತ್ತು, ನೀನು ಹೇಳಿದ್ರೇನೆ ಅಲ್ವಾ ಗೊತ್ತಾಗೋದು. ಹೇಳ್ತೀನಿ ಇರು. ಇವತ್ತು ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ನಿನ್ನ ಮಗಳನ್ನು ನೋಡಿದೆ. ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಸೇಮ್ ಟು ಸೇಮ್ ನಿನ್ನ ಥರನೇ ಇದ್ದಾಳೆ. ಪೂರ್ಣಿ ಮಾತು ಕೇಳಿ ಖುಷಿಗೊಂಡ ರಾಘವ್, ಏನು ಹೇಳ್ತಾ ಇದೆಯಾ ಪೂರ್ಣಿ? ನೀನು ನನ್ನ ಮಗಳನ್ನು ನೋಡಿದ್ಯಾ? ನಾನು ಖುಷಿ ಪಡ್ಲಿ ಅಂತ ಸುಳ್ಳು ಹೇಳ್ತಾ ಇಲ್ಲ ತಾನೇ ನೀನು? ನಿನಗೆ ಯಾಕಣ್ಣ ನಾನು ಸುಳ್ಳು ಹೇಳಿ? ನಾನು ನಿಜನೇ ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ನಿನ್ನ ಮಗಳನ್ನು ನೋಡಿದೆ. ಅವಳ ಹೆಸರು, ಅವಳ ಅಪ್ಪನ ಹೆಸರು, ಅವಳ ಅಮ್ಮನ ಹೆಸರು ಎಲ್ಲವನ್ನೂ ಕೇಳಿದೆ. ಅದಕ್ಕೆ ಏನಂದ್ಲು ಅವಳು? ಅವಳಪ್ಪ ರಾಘವ್ ಅಂತ ಹೇಳಿದ್ಲ ಅಂತ ರಾಘವ್ ಎಕ್ಸೈಟ್ಮೆಂಟಲ್ಲಿ ಕೇಳಿದಾಗ ಪೂರ್ಣಿಗೆ ಬೇಜಾರಾಗಿ, ಇಲ್ಲ ಅಣ್ಣ, ಅವಳು ನಿನ್ನ ಹೆಸರು ಹೇಳಲಿಲ್ಲ, ಸುಕೇಶ್ ಅಂತ ಹೇಳಿದ್ಲು. ಪೂರ್ಣಿ ಮಾತು ಕೇಳಿ ಬೇಜಾರಾದ ರಾಘವ್, ನನ್ನ ಹೆಸರು ಹೇಗೆ ಹೇಳ್ತಾಳೆ ಪಾಪ, ಅವಳಿಗೆ ಗೊತ್ತೇ ಇಲ್ಲ ನಾನು ಇನ್ನೂ ಜೀವಂತವಾಗಿದ್ದೀನಿ ಅಂತ. ಅವಳಿಗೆ ನನ್ನ ನೆನಪಿದ್ದೇನೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ನಾನು ಅವಳಿಂದ ದೂರ ಆಗಬೇಕಾದ್ರೆ ತುಂಬ ಸಣ್ಣವಳಿದ್ಲು, ಹಾಗಾಗಿ ಅವಳಿಗೆ ನಾನು ನೆನಪಿರಕ್ಕಿಲ್ಲ. ಎಂಥ ಕೆಟ್ಟ ಹಣೆಬರ ನೋಡಿ ನಂದು ಪೂರ್ಣಿ. ನನ್ನವರು ಎಲ್ಲರೂ ಇದ್ರು, ಅವ್ರ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ. ಅವ್ರನ್ನ ನೋಡ್ಬೇಕಂತ ಮನಸ್ಸಾದ್ರೂ ಅವರನ್ನು ನಾನು ನೋಡುವ ಹಾಗಿಲ್ಲ. ಇಂಥ ಹಾಳು ಹಣೆಬರ ಯಾರಿಗೂ ಸಿಗಬಾರ್ದು ಪೂರ್ಣಿ. ಯಾಕಣ್ಣ ಈ ರೀತಿ ಮಾತಾಡ್ತೀಯಾ? ನಿನಗೆ ನಿನ್ನ ಮಗಳನ್ನ ನಾನು ತೋರಿಸ್ತೀನಿ. ನಾನು ಈಗಲೇ ಹೋಗಿ ಅವಳಿಗೆ ಎಲ್ಲ ವಿಷಯನ ತಿಳಿಸ್ತೀನಿ.
ಆಗ ಅವಳು ನಿನ್ನ ನೋಡೋಕ್ಕೆ ಬಂದೇ ಬರ್ತಾಳೆ, ಬಂದು ನಿನ್ನನ್ನು ಅಪ್ಪ ಅಂತ ಕರೀತಾಳೆ. ಬೇಡ ಪೂರ್ಣಿ, ಅವರೆಲ್ಲರ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ. ಎಷ್ಟರ ತನಕ ಹೇಗೆ ನಡೆದುಕೊಂಡು ಬಂದಿದೆ ಮುಂದಕ್ಕೆ ಕೂಡ ಹಾಗೆ ನಡೀಲಿ. ನಾನು ಬದುಕಿರೋ ಸತ್ತ ನನ್ನ ಮಗಳಿಗೆ ಗೊತ್ತಾಗಬಾರ್ದು. ಅವಳು ಸುಕೇಶನನ್ನು ಅವಳ ಅಪ್ಪ ಅಂತ ಅಂದ್ಕೊಂಡಿದ್ದಾಳೆ, ಅವನನ್ನೇ ಅಪ್ಪ ಅಂತ ಅಂದ್ಕೊಳ್ಳಿ. ಅವ್ರ ಸುಖಿ ಸಂಸಾರದಲ್ಲಿ ನಾನು ಮಧ್ಯೆ ಪ್ರವೇಶಿಸಬಾರ್ದು. ಅವರೆಲ್ಲರೂ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಏನನ್ನ ನೀನು ಸುಖ ನಿನ್ನ ಹತ್ರ ಬರೋಕ್ಕೆ ರೆಡಿಯಾಗಿದ್ರೆ ನೀನು ಅದನ್ನು ಬೇಡ ಅಂತೀಯ. ಇಲ್ಲೇ ಇದ್ರೆ ಒಂದಿನ ಅವ್ರು ನಿನ್ನನ್ನು ಸಾಯಿಸಿಬಿಡ್ತಾರೆ. ಅದಕ್ಕಿಂತ ಮುಂಚೆ ನೀನು ನಿನ್ನ ಮನೆಯವ್ರ ಜೊತೆ ಹೋದರೆ ಒಳ್ಳೇದಲ್ವಾ? ನಾನೇನಾದರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋದರೆ ರೆಡ್ಡಿ ಮತ್ತೆ ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ನನ್ನ ಮನೆಯವ್ರಿಗೆ ತೊಂದರೆ ಕೊಡ್ತಾನೆ. ನನ್ನ ಮನೆಯವ್ರ ತೊಂದರೆ ಅನುಭವಿಸೋದು ನನಗೆ ಇಷ್ಟ ಇಲ್ಲ ಪುಣ್ಯ. ನಾನು ಒಂದ್ಸಲ ನನ್ನ ಮಗಳನ್ನು ನೋಡಬೇಕು. ಅವಳನ್ನು ನನಗೆ ತೋರಿಸ್ತೀಯ ಪುಣ್ಯ? ಮೊದಲನೇ ಸಲ ಏನೋ ಕೇಳಿದ್ಯಾ, ನಿನಗೆ ನಾನು ಇಲ್ಲ ಅಂತೀನಣ್ಣ. ಅವಳು ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಮೊದಲು ಅದನ್ನು ತಿಳ್ಕೊಂಡು ಬರ್ತೀನಿ, ಆಮೇಲೆ ನಿನಗೆ ಅವಳನ್ನು ತೋರಿಸ್ತೀನಿ. ಡಾಕ್ಟರ್ ರೋಹನ್ ಈಗ ಹಾಸ್ಪಿಟಲ್ ಇರೋದಿರೋದೇ ಒಳ್ಳೆಯದಾಯಿತು. ಅವರು ಬರೋದರೊಳಗೆ ನಾನು ನಿನಗೆ ನಿನ್ನ ಮಗಳನ್ನು ತೋರಿಸ್ತೀನಿ. ಈಗ ನಾನು ಅವಳು ಎಲ್ಲಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಈಕ್ಷಾಳನ್ನು ಹುಡುಕಲು ಹೊರಟರು. ರಾಘವನಿಗೆ ಮಗಳ ಸುದ್ದಿ ಕೇಳಿ ತುಂಬಾನೇ ಸಂತೋಷವಾಯಿತು. ನನ್ನ ಮಗಳು ಎಲ್ಲಿದ್ದಾಳೆ ಅಂದ್ರೆ ಕಾವ್ಯ ಕೂಡ ಇಲ್ಲೇ ಇರ್ತಾಳೆ. ತುಂಬಾ ವರ್ಷ ಆದ್ಮೇಲೆ ಒಂದೊಳ್ಳೆ ಸುದ್ದಿ ಕೇಳ್ಬಿಟ್ಟೆ. ಪುಟಾಣಿ ಇದ್ಲು, ಈಗ ತುಂಬಾ ಎತ್ತರಕ್ಕೆ ಬೆಳೆದಿರ್ಬೇಕು. ಇದೇ ಕೈಯಲ್ಲಿ ಎತ್ತಿ ಆಡಿಸಿದ್ದೀನಿ. ನನ್ನ ಪ್ರಿನ್ಸೆಸ್ನ ನಾನು ತುಂಬ ವರ್ಷದ ನಂತರ ನೋಡೋಕ್ಕೆ ಹೊರಟಿದ್ದೀನಿ. ದೇವ್ರೆ, ಹೇಗಾದರೂ ಮಾಡಿ ನನಗೆ ನನ್ನ ಮಗಳನ್ನು ತೋರಿಸು ಎಂದು ದೇವರಲ್ಲಿ ಅಂಗಲಾಚತೊಡಗಿದರು. ಸಿಸ್ಟರ್ ಪೂರ್ಣಿ ಈಕ್ಷಾಳನ್ನು ಹುಡುಕುತ್ತಾ ಹೊರಟರು. ಈಕ್ಷಾ ತನ್ಮಯನ ವಾರ್ಡ್ ಹೊರಗೆ ಕುಳಿತಿದ್ದರು. ಅವಳನ್ನು ನೋಡಿದ ಪೂರ್ಣಿ ಬೇರೆ ಸಿಸ್ಟರ್ ಹತ್ತಿರ ಅವಳ ಬಗ್ಗೆ ವಿಚಾರಿಸತೊಡಗಿದರು. ಸಿಸ್ಟರ್, ಅಲ್ಲಿ ಕೂತಿದ್ದಾರಲ್ವಾ, ಅವ್ರ ಕಡೆ ಪೇಷಂಟ್ಗೆ ಏನಾಗಿದೆ? ಗೊತ್ತಿಲ್ಲ ಸಿಸ್ಟರ್, ತುಂಬ ಸ್ಟ್ರೆಸ್ಸಲ್ಲಿ ಇದ್ದಾರಂತೆ, ಅದಕ್ಕೆ ಅಡ್ಮಿಟ್ ಮಾಡಿದ್ದಾರೆ. ಆ ಹುಡುಗಿಗೆ ಮೈದನ ಆಗಬೇಕು. ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ರಮಣ್ ರೆಡ್ಡಿ ಅಂತೆ, ಅವ್ರ ಮಗನೇ ಅಡ್ಮಿಟ್ ಆಗಿರೋದು ಅಂತವರು ಹೇಳಿದಾಗ ಪೂರ್ಣಿಗೆ ಒಂದು ಕ್ಷಣ ಶಾಕ್ ಆಯಿತು. ರಮಣ್ ರೆಡ್ಡಿ ಅಣ್ಣನ ಶತ್ರು ಅಲ್ವಾ? ಅಂದರೆ ಅಣ್ಣನ ಮಗಳು ಅಣ್ಣನ ಶತ್ರುವಿನ ಮಗನನ್ನು ಮದುವೆ ಆಗಿರೋದಾ? ಇದು ಹೇಗೆ ಸಾಧ್ಯ? ರೆಡ್ಡಿ ಅಷ್ಟು ಸುಲಭವಾಗಿ ಅಣ್ಣನ ಮಗಳನ್ನು ಸೊಸೆ ಅಂತ ಸ್ವೀಕರಿಸಿದ್ನ? ಏನು ವಿಷಯ ಅಂತ ಒಂದು ಗೊತ್ತಾಗ್ತಿಲ್ವೇ? ಈ ವಿಷಯ ಮಾತ್ರ ಅಣ್ಣನಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಅಣ್ಣ ತುಂಬ ದುಃಖ ಪಡ್ತಾನೆ. ಇವಳು ಹೇಗೋ ಹೊರಗೆ ಕೂತಿದ್ದಾಳೆ, ಅಣ್ಣನನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಬಂದು ಇವಳನ್ನು ತೋರಿಸ್ಬೇಕು ಅಂತ ಅಂದುಕೊಂಡು ರಾಘವನ ಹತ್ತಿರ ಹೋದರು. ಅಣ್ಣ ನಡಿ, ನಾನು ಹಿಂಗೆ ನಿನ್ನ ಮಗಳನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಈ ಬಟ್ಟೆ ಹಾಕಿ ಮುಖಕ್ಕೆ ಮಾಸ್ಕ್ ಕವರ್ ಮಾಡ್ಕೊ ಅಂತ ಹೇಳಿದರು. ರಾಘವ್ ತನ್ನ ಗೆಟಪ್ ಚೇಂಜ್ ಮಾಡಿಕೊಂಡು ಪೂರ್ಣಿ ಜೊತೆ ತನ್ನ ಮಗಳನ್ನು ನೋಡಲು ಹೊರಟರು. ದೂರದಿಂದಲೇ ಈಕ್ಷಾಳನ್ನು ನೋಡತೊಡಗಿದರು. ನನ್ನ ಪ್ರಿನ್ಸೆಸ್ ಸೇಮ್ ಟು ಸೇಮ್ ನನ್ನ ಥರನೇ ಇದ್ದಾಳೆ. ಎಷ್ಟು ಎತ್ತರಕ್ಕೆ ಬೀಳ್ತಿದ್ದಾಳೆ. ಪೂರ್ಣಿ, ನಾನು ಒಂದ್ಸಲ ನನ್ನ ಮಗಳನ್ನು ಹತ್ತಿರದಿಂದ ನೋಡ್ಕೊಂಡು ಬರ್ತೀನಿ. ಹುಷಾರಣ್ಣ, ನಿನ್ನನ್ನು ಯಾರಾದರೂ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನಿನ್ನ ಜೊತೆ ನನ್ನನ್ನು ಕೂಡ ತೊಂದರೆನೆ. ಯಾವುದೇ ಕಾರಣಕ್ಕೂ ಮುಖಕ್ಕೆ ಹಾಕಿದ ಬಟ್ಟೆನ ಮಾತ್ರ ತೆಗಿಬೇಡ. ಆಯ್ತು ಪುಣ್ಯ, ಸ್ವಲ್ಪ ಹೊತ್ತು ಅವಳನ್ನು ಹತ್ತಿರದಿಂದ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ರಾಘವ್ ಈಕ್ಷಾ ಇದ್ದಲ್ಲಿ ಹೋಗಿ ಅವಳ ಪಕ್ಕ ಕುಳಿತುಕೊಂಡರು. ಅವರು ತನ್ನ ಪಕ್ಕ ಕುಳಿತಿದ್ದ ನೋಡಿ ಈಕ್ಷಾ ಸ್ವಲ್ಪ ಸರಿದಿ ಕುಳಿತುಕೊಂಡಳು. ನಿನ್ನವರು ಯಾರಾದ್ರೂ ಒಳಗಡೆ ಇದ್ದಾರಮ್ಮ? ಹಾ ಅಂಕಲ್, ನನ್ನ ಮೈದುನ ಇದ್ದಾರೆ. ಏನಾಗಿದೆ ಅಮ್ಮ ಅವ್ರಿಗೆ? ಅವ್ರಿಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇದೆ, ಅದಕ್ಕೆ ಇಲ್ಲಿದ್ದಾರೆ. ಮಗಳನ್ನು ಹತ್ತಿರದಿಂದ ನೋಡಿ ಮಾತನಾಡಿ ಆದ ಮೇಲೆ ರಾಘವನಿಗೆ ಕಾವ್ಯಳ ಬಗ್ಗೆ ತಿಳಿದುಕೊಳ್ಳುವ ಮನಸ್ಸಾಯಿತು.
ಇನ್ನೇನು ಕಾವ್ಯಳ ಬಗ್ಗೆ ತಿಳಿದುಕೊಳ್ಳಬೇಕು ಅಷ್ಟರಲ್ಲಿ ರೆಡ್ಡಿ ವಾರ್ಡಿನಿಂದ ಹೊರಗೆ ಬಂದರು. ರೆಡ್ಡಿಯನ್ನು ನೋಡಿ ರಾಘವನಿಗೆ ಒಂದು ಕ್ಷಣ ಶಾಕ್ ಆಯಿತು. ಈಕ್ಷ ಮಾವ ಅಂತ ಹೇಳಿ ರೆಡ್ಡಿಯ ಹತ್ತಿರ ಹೋದಾಗ ರಾಘವನಿಗೆ ಬರಸಿಡಿಲು ಬಡಿದ ಹಾಗೆ ಆಯಿತು. ರೆಡ್ಡಿ ಎಲ್ಲಿ ತನ್ನನ್ನು ಕಂಡು ಹಿಡಿದು ಬಿಡುತ್ತಾನೆ ಅಂತ ಅಂದುಕೊಂಡು ಅಲ್ಲಿಂದ ಆತುರವಾಗಿ ಹೊರಡಲು ಅನುವಾದರು. ಅಷ್ಟರಲ್ಲಿ ಚಿನ್ಮಯನಿಗೆ ಡಿಕ್ಕಿ ಹೊಡೆದರು. ಡಿಕ್ಕಿ ಹೊಡೆದ ರಭಸಕ್ಕೆ ಮುಖಕ್ಕೆ ಕವರ್ ಮಾಡಿದ ಬಟ್ಟೆ ಕೆಳಗೆ ಬಿದ್ದಿತು. ಅವರನ್ನು ನೋಡಿದ ಚಿನ್ಮಯನಿಗೆ ಯಾರನ್ನು ನೋಡಿದ ಹಾಗೆ ಆಯಿತು. ಒಂದು ಕ್ಷಣ ಇಕ್ಷೇಳ ಕಡೆ ನೋಡಿದನು. ನಂತರ ಆ ವ್ಯಕ್ತಿ ಕಡೆ ನೋಡಿದನು. ಇವರು ಸ್ವಲ್ಪ ಇಕ್ಷಾ ತರನೇ ಇದ್ದಾರೆ ಅಲ್ವಾ? ಒಂದೇ ರೀತಿ ಇರುವವರು ತುಂಬಾ ಜನ ಇರ್ತಾರೆ ಅಂತ ಹೇಳೋದನ್ನು ಕೇಳಿದೆ, ಆದ್ರೆ ಇವತ್ತು ನೇರವಾಗಿ ನೋಡಿದೆ ಅಂತ ಅಂದುಕೊಳ್ಳುತ್ತಿರಬೇಕಾದರೆ ರಾಘವ ಆತುರವಾಗಿ ಮುಖಕ್ಕೆ ಬಟ್ಟೆಯನ್ನು ಸುತ್ತಿ ಅಲ್ಲಿಂದ ಹೊರಟರು. ರಾಘವನನ್ನು ನೋಡಿದ ಚಿನ್ಮಯನಿಗೆ ವಿಚಿತ್ರವೆನಿಸಿತು. ಈ ವ್ಯಕ್ತಿ ಯಾಕೆ ಏನೋ ತಪ್ಪು ಮಾಡಿದವ್ರ ತರ ವರ್ತಿಸ್ತಾ ಇದ್ದಾರೆ? ಇವರು ಯಾರನ್ನು ನೋಡಿ ಹೆದರ್ಕೊಳ್ತಾ ಇದ್ದಾರೆ ಅಂತ ನನ್ಗೆ ಯಾಕೆ ಅನಿಸ್ತಾ ಇದೆ. ಯಾರನ್ನು ನೋಡಿ ಹೆದರ್ಕೊಳ್ತಾ ಇದ್ದಾರೆ ಅಂತ ಅಂದುಕೊಂಡು ಹಿಂತಿರುಗಿ ನೋಡಿದಾಗ ಅಲ್ಲಿ ತನ್ನ ಡ್ಯಾಡ್ ನಿಂತಿದ್ದರು. ಅಲ್ಲಿ ನನ್ನ ಡ್ಯಾಡ್ ಮತ್ತು ಇಕ್ಷಾಳ ಹೊರತು ಬೇರೆ ಯಾರು ಇಲ್ಲ. ಮತ್ತೆ ಇವರು ಯಾಕೆ ಹೆದರ್ಕೊಂಡಿದ್ದಾರೆ? ಮೋಸ್ಟ್ಲಿ ಮೆಂಟಲ್ ಪೇಷಂಟ್ ಇರಬೇಕು, ಅದಕ್ಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಹಾಳು ಮಾಡ್ಕೊತಾ ಇದ್ದೀನಿ ಅಂತ ಮನಸ್ಸಿನೆಲ್ಲ ಅಂದುಕೊಂಡು ಸುಮ್ಮನಾದನು. ರೆಡ್ಡಿಯಿಂದ ತಪ್ಪಿಸಿಕೊಂಡು ರಾಘವ್ ನಿಟ್ಟಿಸಿರು ಬಿಡುತ್ತಾ ಪೂರ್ಣಿಯ ಹತ್ತಿರ ಬಂದರು. ರಾಘವ್ ಗಾಬರಿಗೊಂಡಿದ್ದನ್ನು ನೋಡಿದ ಪೂರ್ಣಿ, ಏನಾಯ್ತಣ್ಣ, ಯಾಕಿಷ್ಟು ಗಾಬರಿಯಾಗಿದೆಯಾ? ಯಾರಾದ್ರೂ ನಿನ್ನ ನೋಡಿದ್ರಾ? ಇಲ್ಲ ಪೂರ್ಣಿ, ನನಗೆ ಪರಿಚಯ ಇರೋ ಯಾರೂ ನನ್ನ ನೋಡಿಲ್ಲ. ಆದ್ರೆ ನಾನಿಲ್ಲಿ ರೆಡ್ಡಿಯನ್ನು ನೋಡಿದೆ. ನನ್ನ ಮಗಳು ನನ್ನ ಮಾವ ಅಂತ ಕರೀತಾ ಇದ್ಲು. ಕಾವ್ಯ ಅದು ಹೇಗೆ ನನ್ನ ಮಗಳು ನನ್ನ ಶತ್ರು ಮನೆಗೆ ಮದುವೆ ಮಾಡಿ ಕಳಿಸ್ಬಿಟ್ಲು? ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ನನ್ಗನಿಸೋ ಪ್ರಕಾರ ಈಕ್ಷಾ ನಿನ್ ಮಗಳು ಅಂತ ರೆಡ್ಡಿಗೆ ಗೊತ್ತಿರಕ್ಕಿಲ್ಲ. ಗೊತ್ತಿದ್ರೆ ಅವ್ನು ಖಂಡಿತ ನಿನ್ ಮಗಳನ್ನು ಸೊಸೆ ಅಂತ ಒಪ್ಕೊಳ್ತಾ ಇರ್ಲಿಲ್ಲ. ಅವನಿಗೆ ಈಕ್ಷಾ ನನ್ನ ಮಗಳು ಅಂತ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವ್ನು ನನ್ನ ಮಗಳಿಗೆ ಕೂಡ ತೊಂದರೆ ಕೊಡ್ತಾನೆ. ಪೂರ್ಣಿ, ಹೇಗಾದ್ರೂ ಮಾಡಿ ವಿಷಯ ಏನು ಅಂತ ತಿಳ್ಕೊ. ನನಗೆ ಸ್ವಲ್ಪ ಟೈಮ್ ಕೊಡೋಣ. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಂಗೆ ತಿಳಿಸ್ತೀನಿ. ನೀನು ಯಾವುದೇ ಕಾರಣಕ್ಕೂ ರೆಡ್ಡಿ ಕಣ್ಣಿಗೆ ಕಾಣಿಸ್ಬೇಡ. ಇವತ್ತು ಅವನ ಕೈಗೆ ಸಿಕ್ಕಾಕೊಳ್ತಾ ಇದ್ದೆ ಪೂರ್ಣಿ. ಸ್ವಲ್ಪ ಯಾಮಾರಿದ್ರೆ ಅವ್ನು ನನ್ನನ್ನು ಕಂಡಿಡ್ಬಿಡ್ತಾ ಇದ್ದ. ಅವ್ನು ನನ್ನ ಮಗಳಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಮೊದಲೇ ತಿಳ್ಕೊಬೇಕು. ಹೇಗಾದ್ರೂ ಮಾಡಿ ನೀನು ಈ ವಿಷಯ ತಿಳ್ಕೊ. ಅವ್ನು ನನ್ನ ಮಗಳಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಮೊದಲು ನನ್ನ ಮಗಳನ್ನ ಅವನಿಂದ ಉಳಿಸ್ಕೊಳ್ಬೇಕು. ನೀನೇನು ಚಿಂತೆ ಮಾಡಬೇಡ ಅಣ್ಣ. ಆದಷ್ಟು ಬೇಗ ನಿನ್ನ ಮಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಅಂತ ರಾಘವನಿಗೆ ಭರವಸೆಯನ್ನು ಕೊಟ್ಟರು. ಕತೆ ಮುಂದುವರಿಯುವುದು. ಚಿನ್ಮಯನಿಗೆ ರಾಘವ ಯಾರು ಅಂತ ಗೊತ್ತಾಗುತ್ತೋ ಅಥವಾ ರೆಡ್ಡಿಗೆ ಇಕ್ಷಾಳ ಪ್ಲಾನ್ ಎಲ್ಲ ಗೊತ್ತಾಗುತ್ತೋ ಅಥವಾ ಇಕ್ಷಾಳಿಗೋಸ್ಕರ ರಾಘವನ ಮುಂದಿನ ನಡೆ ಏನು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.